ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಯಾವ ರೀತಿಯಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅನ್ನೋದನ್ನ ಪ್ರತಿದಿನ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ನಾವು ಗಮನಿಸ್ತಾ ಇದ್ದೇವೆ. ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಂದ್ ಮಾಡುವ ಹಂತಕ್ಕೆ ಪರದಾಡ್ತಾ ಇರುವಂತದ್ದು ಮಾಲೀಕರು. ಜೊತೆಗೆ ಗ್ಯಾಸ್ ಇಟ್ಕೊಂಡಿರುವಂತ ಹೋಟೆಲ್ ಮಾಲೀಕರು ಮೆನುವಿನಲ್ಲಿ ಅರ್ಧಕ್ಕರ್ಧ ಕಟ್ ಮಾಡಿ ಏನು ಫೀಸಿಬಲ್ ಆಗಿ ಕೊಡೋದಕ್ಕಾಗತ್ತೆ ಅದನ್ನು ಮಾತ್ರ ಕೊಡ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ ಒಂದು ತುರ್ತು ಪರಿಸ್ಥಿತಿ ರೀತಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಆಗಿರುವಂತದ್ದು. ಸೊ ಇದರ ನಡುವೆ ಕಾಳಸಂತೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸೇಲ್ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯೂ ಕೂಡ ಮೂಡಿದೆ. ಈಗಾಗಲೇ ಇದಕ್ಕಂತ ಮೊನ್ನೆ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ಮಾಡಿದಾಗ ನಾವು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ನಮ್ಮ ತಂಡ ಈಗಾಗಲೇ ರೆಡಿ ಇದೆ ಅನ್ನುವಂಥ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ರು. ಅದಾಗಿಯೂ ಕೂಡ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳ ರಾತ್ರಿ ನಡೆದಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಕೆಲವೊಂದು ಹೋಟೆಲ್ ಮಾಲೀಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದು ಅವರು ಒಪ್ಕೊಳ್ಳೋದಕ್ಕೆ, ಹೋಟೆಲ್ ಮಾಲೀಕರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನಾಯ್ತಪ್ಪ ಅಂತಂದ್ರೆ ಕಳೆದ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ರಾತ್ರಿ ಹೊತ್ತಲ್ಲಿ ನಗರದ ಕೆಲವು ಪ್ರಮುಖ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಅದು ವೆಜ್ ಇರ್ಬೋದು ಅಥವಾ ನಾನ್ ವೆಜ್ ಇರ್ಬೋದು, ಎರಡೂ ಹೋಟೆಲ್ಗಳಿಗೂ ಕೂಡ ಬ್ಲಾಕ್ ಮಾರ್ಕೆಟ್ನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈ ಆಗಿದೆ ಅನ್ನುವಂತ ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು. ಇದರ ಬಗ್ಗೆ ಕೆಲವು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ನಾವು ಭೇಟಿ ಕೊಟ್ಟು ವಿಚಾರಿಸಿದ ಸಂದರ್ಭದಲ್ಲಿ ಅವರು ಆ ಘಟನೆಯನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದರೆ ಅವರು ಭಾಗಶಃವಾಗಿ ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಕ್ಕಿರೋದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ನಾನು ಯಾವ ಹೋಟೆಲ್ ಅಂತ ಹೆಸರು ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಅವರೇ ತಮ್ಮ ಹೋಟೆಲ್ ಹೆಸರನ್ನ, ಅಂದ್ರೆ ಅವರು ಅದನ್ನು ಒಪ್ಕೊಳ್ಳದೆ ಇರುವಂತ ಕಾರಣಕ್ಕಾಗಿ ಆ ಡಿಫಾಮೇಟಿವ್ ಆಂಗಲ್ ಅಲ್ಲಿ ಅವ್ರ ಹೆಸರನ್ನ ಇಲ್ಲಿ ಪ್ರಸ್ತಾಪಿಸಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೂಡ ಒಂದು ಮಾಹಿತಿಯನ್ನ ನ್ಯೂಸ್ 18 ಕನ್ನಡದ ವೀಕ್ಷಕರ ಮುಂದೆ ಇಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವ ಕಾರಣಕ್ಕಾಗಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ 45-50 ಸಾವಿರಕ್ಕೂ ಅಧಿಕ ದೊಡ್ಡ ದೊಡ್ಡ ಗಾರ್ಡನ್ ಹೋಟೆಲ್ ಇರಬಹುದು, ರೆಸ್ಟೋರೆಂಟ್ಗಳಿರಬಹುದು, ಅಥವಾ ಚೈನ್ ಲಿಂಕ್ ಹೋಟೆಲ್ಗಳಿರಬಹುದು, ಸ್ಟಾರ್ ಹೋಟೆಲ್ಗಳಿರಬಹುದು, ಎಲ್ಲವೂ ಕೂಡ ಇದೆ. ಸೊ ಇದ್ರ ಪೈಕಿ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಹೋಟೆಲ್ ಮಾಲೀಕರಾಗಿದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆ ಒಂದೇ ಹೆಸರಿನ ಹಲವಾರು ಹೋಟೆಲ್ಗಳಿದಾವೆ. ಕೆಲವರಿಗೆ 70 ಹೋಟೆಲ್ಗಳಿದಾವೆ, ಕೆಲವರಿಗೆ 30 ಹೋಟೆಲ್ಗಳಿದಾವೆ, ಕೆಲವರಿಗೆ 10 ಹೋಟೆಲ್ಗಳಿದಾವೆ. ಅಂತ ಪ್ರಭಾವಿ ವ್ಯಕ್ತಿಗಳು ತಮ್ಮ ಅನುಕೂಲಕ್ಕೆ ಬೇಕಂತೆ ಗ್ಯಾಸ್ ಏಜೆನ್ಸಿಗಳ ಮೂಲಕವಾಗಿ ಬೆಂಗಳೂರಿನ ತಮ್ಮ ಹೋಟೆಲ್ಗಳಿಗೆ ಲೋಡ್ ಗಟ್ಟಲೆ ಸಿಲಿಂಡರ್ಗಳನ್ನ ತಂದು ಇದೀಗ ಇವತ್ತಿನಿಂದ ಯಥಾಪ್ರಕಾರವಾಗಿ ತಮ್ಮ ಆ ಹೋಟೆಲ್ಗಳನ್ನ ಓಪನ್ ಮಾಡಿಕೊಂಡಿರುವಂತದ್ದು. 2-3 ದಿನಗಳ ಹಿಂದೆವರೆಗೂ ಕೂಡ ಅವರಲ್ಲಿ ಸಮಸ್ಯೆ ಇತ್ತು, ಸಿಲಿಂಡರ್ನ ಅಭಾವವಿತ್ತು, ಹೋಟೆಲ್ ಮೆನುನಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ಸ್ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೋಟೆಲ್ ನಡೆಸ್ತಾ ಇರುವಂತದ್ದು. ಅಂದ್ರೆ ಕಳೆದ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ರಾತ್ರಿ ಹೊತ್ತಲ್ಲಿ ಅವರಿಗೆ ಒಂದೊಂದು ಹೋಟೆಲ್ಗೆ ಸುಮಾರು 40 ಕಮರ್ಷಿಯಲ್ ಸಿಲಿಂಡರ್ ಇಸ್ಕೊಂಡಿರೋರಿದ್ದಾರೆ, 50 ಸಿಲಿಂಡರ್ ಇಸ್ಕೊಂಡಿರೋರಿದ್ದಾರೆ. ಅಂದ್ರೆ ಗ್ಯಾಸ್ ಏಜೆನ್ಸಿಗಳ ಮೂಲಕವಾಗಿನೇ ಈ ಒಂದು ಕಾಳಸಂತೆಯಲ್ಲಿ ಇವರು ಕಮರ್ಷಿಯಲ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಬಿಸಿ ಚರ್ಚೆ. ಅಂದ್ರೆ ಇಲ್ಲಿ ಸಣ್ಣ ಉದ್ದಿಮೆದಾರರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಬೇರೆ ಉದ್ದಿಮೆದಾರರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಪ್ರಭಾವಿ ಹೋಟೆಲ್ ಉದ್ಯಮಿಗಳಿಗೆ ಮಾತ್ರ ಎಲ್ಲಿಂದ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಹೀಗೆ ಮೂಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಗ್ಯಾಸ್ ಶಾರ್ಟೇಜ್ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಮಾಹಿತಿ. ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡೋದು, 10 ಸಿಲಿಂಡರ್ ಬೇಕಾದವರಿಗೆ ಕನಿಷ್ಠ 5 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಆದ್ರೂ ಸದ್ಯಕ್ಕೆ ಇದೆ ಅನ್ನುವಂಥದ್ದು ಈ ಮೂಲಕವಾಗಿ ಸಾಬೀತಾಗ್ತಾ ಇದೆ. ಆದ್ರೆ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಡಿಮಾಂಡ್ ಕ್ರಿಯೇಟ್ ಆದ್ರೆ ಸಹಜವಾಗಿ ಬೆಲೆಯೂ ಕೂಡ ಏರಿಕೆ ಆಗುತ್ತೆ ಅನ್ನುವಂತ ಒಂದು ಫಾರ್ಮುಲಾ ಏನಿದೆ ಅದನ್ನ ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಫಾಲೋ ಮಾಡ್ತಿದ್ಯಾ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎಷ್ಟು ನಿಜವೋ ಅಷ್ಟೇ ಪ್ರಮಾಣದಲ್ಲಿ ದೊಡ್ಡ ಪ್ರಭಾವಿ ಹೋಟೆಲ್ ಉದ್ಯಮಿ ಮಾಲೀಕರಿಗೆ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ನಿಜ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.